ಅಯ್ಯೋ ಕತೆ. ಅಣ್ಣ ಇದು ಎಷ್ಟು ತಿಂಗಳು ಪೈರು ಅಣ್ಣ ಇದು? 22 ದಿನ ಐತೆ. ಎಷ್ಟು ದಿನದ ಪೈರು ಹಾಕ್ಬೇಕು? 18ರಿಂದ 20 ದಿವಸದ ಪೈರು ಒಳ್ಳೆಯದು. ಹಾಂ ಹಾಂ. ಇದು ಯಾವುದು ರಾಗಿ ಪೈರ ಇದು? ಹಾಂ ಹಾಂ. ನೋಡಿ ವೀಕ್ಷಕರೇ, ರಾಗಿ ಪೈರನ್ನು ಯಾವ ಥರ ಹಾಕ್ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಎಷ್ಟು ಸಾಲಿಂದ ಎಷ್ಟು ಸಾಲಿಗೆ ಹಾಕಬೇಕು ಅನ್ನೋದೆಲ್ಲ ಇಲ್ಲಿ ಒಬ್ಬರು ಮಾಹಿತಿ ಕೊಡ್ತಾರೆ. ಇದು ರಾಗಿ ಪೈರಿದು. ಕೆಲವರು ಇದು ಪೈರು ಹಾಕ್ತಾರೆ, ಕೆಲವರು ಸಾಲು ರಾಗಿ ಹಾಕ್ತಾರೆ. ಇದು ಪೈರು ಹಾಕೋದು, ಮಳೆ ಬಂದಾಗ ಸಾಲು ಹೊಡೆದು ಪೈರು ಹಾಕ್ತಾರೆ. ಅಮ್ಮ ನಮಸ್ಕಾರ. ಇದು ಏನು ರಾಗಿ ಪೈರು ಹಾಕ್ತಾ ಇರೋದು? ಮಾತಾಡಿ. ಮಾತಾಡಲ್ಲಪ್ಪ. ಮಾತಾಡ್ರಿ ನೀನೇ ಶೇಖರಪ್ಪ. ನಾಟಿ ಮಾಡ್ತಿರೋದು ನೋಡಿ, ರಾಗಿ ಪೈರನ್ನು ಯಾವ ಥರ ನಾಟಿ ಮಾಡ್ತಾ ಇದ್ದಾರೆ. ನಾಟಿ ಮಾಡೋದು ಈ ಥರ ಹಾಕೊಂಡು ಹೋಗೋದು. ಎಷ್ಟೆಷ್ಟು ಪೈರು ಇಡೋದು? 2-3 ಇಡೋದು. 2-3 ಇಡೋದು ಅಷ್ಟೇನ. ಹತ್ರ ಹಿಡಿದು ಅರ್ಧ ಅಡಿಗೆ ಹಾಕಿರೆ ಚೆನ್ನಾಗೆ ಬೆಳೆ ಬರುತ್ತೆ. ದೂರ ಹಾಕ್ತಾರೆ, ಇದಕ್ಕೇನು ಅಕ್ಕಡಿ ಸಾಲ ಏನು ಹಾಕಲ್ವಾ? ಆಕಡಿ ಇಲ್ಲ. ಆಕಡಿ ಹಾಕ್ಬೋದು, ಹಾಕಿಲ್ಲ. ಹಾಕಿಲ್ಲ. ಹಾಕ್ತಾರೆ, ಹಾಕಿಲ್ಲ. ಗದ್ದೆ ಪೈರಕ್ಕತ್ತಕ್ಕೆ ಬರ್ಬೇಕಾಯ್ತು ನೆನೆಕ. ಮಕ್ಕಳಿರ್ತಾರಲ್ಲ ಸ್ವರ್ಗದಲ್ಲಿ ಚಂದ್ರಪ್ಪ ಹಂಗೆ ಮಾಡ್ತಿರ್ತೀನಿ. ಗದ್ದೆ ಪೈರು ಹಾಕ್ಲಿ, ವಾದ ಪೈರು ಹಾಕ್ಲಿ, ಫೋಟೋ ತಕ್ಕೊಂಡು ಕೊಡ್ತಾರೆ. ಅವ್ರು ನೋಡ್ತಾರೆ ಇವಾಗ. ನೋಡಿ ವೀಕ್ಷಕರೇ, ಯಾವ ಥರ ಎಷ್ಟು ಸಾಲಿಂದ ಎಷ್ಟು ಸಾಲಿಗೆ ಅಂತರ, ಒಂದು ಪೈರಿಂದ ಇನ್ನೊಂದು ಪೈರಿಗೆ ಎಷ್ಟು ಅಂತರ ಇದೆ ಅಂತ ನೋಡಿ ನೀವು. ಇದು ರಾಗಿ ಪೈರು. ಇದು 3 ತಿಂಗಳು ಬೆಳೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಂಬಾಳೆ ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡಿಗನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ. ಧನ್ಯವಾದಗಳು.